ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸಲ್ಲಿ ಬಿಸ್ನೆಸ್ ಶುರು ಮಾಡೋದಕ್ಕೆ ಎಕ್ಸಾಕ್ಟ್ಲಿ ನಮಗೆ ಎಷ್ಟು ದುಡ್ಡು ಬೇಕಾಗಿದೆ? 2cc ಇಲ್ಲ ಅಂದರೆ ಅರ್ನಿಂಗ್ ಮಾಡೋದಕ್ಕೆ ಆಗೋದಿಲ್ವಾ? FLP ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಎಷ್ಟು ಮನಿ ಬೇಕು ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಗೆ ಆನ್ಸರ್ ಸಿಗ್ತಾ ಹೋಗ್ಬಿಡುತ್ತೆ. 5,000 ಬೇಕಾ ನಿಮಗೆ, 10,000 ಬೇಕಾ, ಅವ್ರ 50,000 ರುಪೀಸ್ ಬೇಕಾ ನಿಮಗೆ? ಮತ್ತು ಇಂಪಾರ್ಟೆಂಟ್ ಕ್ವಶನ್, 2cc ಕಂಪ್ಲೀಟ್ ಮಾಡಿದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ, ಅರ್ನ್ ಮಾಡಬಹುದಾ? ಈ ಟಾಪಿಕ್ ಬಗ್ಗೆ ತುಂಬ ಜನ ಡಿಫ್ರೆಂಟ್ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ. ಬಟ್ ಇಲ್ಲಿ ನಿಮಗೇನಿದೆ ಸ್ಟ್ರೈಟ್ ಆನ್ಸರ್ ಸಿಕ್ಬಿಡುತ್ತೆ ಪ್ರತಿಯೊಂದಕ್ಕೂ ಕೂಡ. ಕೆಲವರು ಹೇಳ್ತಾರೆ FLP ಸ್ಟಾರ್ಟ್ ಮಾಡಬೇಕು ಅಂದರೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ. ಬೇರೆಯವರು ಹೇಳ್ತಾರೆ ನಿಮಗೆ ಜಸ್ಟ್ ಜಾಯ್ನ್ ಆಗಿ ಪ್ರಾಡಕ್ಟ್ಸ್ನ ತೊಗೊಳ್ಳಿ ಅಷ್ಟೇ, ಈಸಿಯಾಗಿ ಮನಿ ನಿಮಗೆ ಅರ್ನ್ ಆಗಿಬಿಡುತ್ತೆ ಅಂತ. ಇವರಿಬ್ಬರು ಕೂಡ ನಿಮಗೇನಿದೆ ಮಧ್ಯದಲ್ಲಿ ಆ್ಯಕ್ಚುಯಲ್ ರಿಯಾಲಿಟಿ ಏನು ಅಂತ ನಿಮ್ಗೆ ಶೋ ಮಾಡ್ತಿಲ್ಲ. ಇವತ್ತು ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಮಾಡ್ತೀನಿ ಎಕ್ಸಾಕ್ಟ್ಲಿ ನೀವು ಯಾವ ಥರ ಈ ಒಂದು ಬಿಸ್ನೆಸ್ನ ಶುರು ಮಾಡ್ಬೋದು ಅಂತ. ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಮನಿ ಬೇಕು, 2cc ಅಂದರೆ ಏನು, 2cc ಕಂಪ್ಲೀಟ್ ಮಾಡಿದರೆ ಏನು ಮಾಡಬಹುದು, ಆ್ಯಂಡ್ ಆ್ಯಕ್ಚುಯಲ್ ಅರ್ನಿಂಗ್ ಹೇಗೆ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವು ಪ್ರತಿಯೊಬ್ಬರು ಕೂಡ, ಹೂ ಎವರ್ ವಾಚಿಂಗ್ ದಿಸ್ ವಿಡಿಯೋ. ಫಸ್ಟ್ ಥಿಂಗ್, ಸ್ಟಾರ್ಟಿಂಗ್ ಆ್ಯಂಡ್ 2cc ಡಿಫ್ರೆಂಟ್, ಎರಡು ಕೂಡ ಡಿಫ್ರೆಂಟ್ ಇರುತ್ತೆ. ಎರಡು ಕೂಡ ಕೆಲಸ ಮಾಡೋದು ಆ್ಯಂಡ್ ಏನಿದೆ ನೀವು ವರ್ಕ್ ಶುರು ಮಾಡೋದು, ಕೆಲಸ ಮಾಡೋದೇ ಆಗಲಿ ಅವ್ರು ಸಮಥಿಂಗ್ ನೀವು 2cc ಕಂಪ್ಲೀಟ್ ಮಾಡೋದೇ ಆಗಲಿ, ಎರಡು ಕೂಡ ಡಿಫ್ರೆಂಟ್ ವೇಸ್ ಇರುತ್ತೆ. ಫಸ್ಟ್ ಇಂಪಾರ್ಟೆಂಟ್ ಕನ್ಫ್ಯೂಷನ್ ಕ್ಲಿಯರ್ ಮಾಡೋಣ. FLP ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೇರೆ, 2cc ಕಂಪ್ಲೀಟ್ ಮಾಡೋದು ಕೂಡ ಬೇರೆ. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ 2cc ಕಂಪ್ಲೀಟ್ ಮಾಡಬೇಕು ಅಂತ ಅಸ್ಯೂಮ್ ಮಾಡ್ಕೊಂಬಿಡಿ. ಓಕೆ, ಅಸ್ಯೂಮ್ ಕೂಡ ಅದು ನಿಮ್ಮ ತಲೆನಲ್ಲಿ ಥಿಂಕ್ ಕೂಡ ಮಾಡೋದಕ್ಕೆ ಹೋಗಬೇಡಿ. 2cc ಅಂದರೆ ಒಂದು ಕೇಸ್ ಕ್ರೆಡಿಟ್ ಟಾರ್ಗೆಟ್ ಅಷ್ಟೇನಿದೆ, ಅದನ್ನು ರೀಚ್ ಮಾಡೋದು ಕಂಪನಿ ಪ್ಲ್ಯಾನಲ್ಲಿ ಸರ್ಟೆನ್ ಕ್ವಾಲಿಫಿಕೇಷನ್ಸ್ಗೆ ಇಂಪಾರ್ಟೆಂಟ್ ಆಗಿರ್ಬೋದು. ಬಟ್ ಸ್ಟಾರ್ಟಿಂಗ್ ಇಟ್ ಸೆಲ್ಫ್ ಆ್ಯಂಡ್ ಕಂಪ್ಲೀಟಿಂಗ್ 2cc ಆರ್ ನಾಟ್ ದ ಸೇಮ್ ಥಿಂಗ್. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ 2cc ಕಂಪ್ಲೀಟ್ ಮಾಡಬೇಕು ಅಂತ ಅನ್ನೆಸೆಸರಿ ಪ್ರಾಡಕ್ಟ್ ಬೈ ಮಾಡೋದಕ್ಕೆ ಹೋಗಬೇಡಿ. ಲೋನ್ ತೊಗೊಂಡು ಪ್ರಾಡಕ್ಟ್ನ ಬೈ ಮಾಡೋದಕ್ಕೆ ಹೋಗಬೇಡಿ. 2cc ಕಂಪ್ಲೀಟ್ ಮಾಡಬೇಕು, ನೆಕ್ಸ್ಟ್ ಮಂತ್ ಇನ್ಕಮ್ ಬರುತ್ತೆ, ಇವಾಗ ನೀವು 2cc ಕಂಪ್ಲೀಟ್ ಮಾಡಿದರೆ ಅಂತ ಯಾರಾದರೂ ಹೇಳಿದರೆ ಬ್ಲೈಂಡಾಗಿ ಅದನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇನ್ಕಮ್ ಗ್ಯಾರಂಟಿ ಆಗೋದಿಲ್ಲ ನಿಮಗೆ. ಗ್ಯಾರಂಟೆಡ್ ಇನ್ಕಮ್ ನಿಮ್ಗೆ ಬರೋದೂ ಇಲ್ಲ. ಆ್ಯಕ್ಚುಯಲ್ ಎಷ್ಟು ಬೇಕಾಗುತ್ತೆ ನಮಗೆ ಇನ್ಕಮಲ್ಲಿ ಅರ್ನಿಂಗ್ ಮಾಡಬೇಕು ಅಂತಂದರೆ ಆ್ಯಕ್ಚುಲಿ ಮನಿ ಎಷ್ಟು ಬೇಕು, ಇದು ನಿಮ್ಮ ಮೇನ್ ಕ್ವಶನ್ ಅಲ್ವಾ. ನಾವು ಮೇನ್ ಕ್ವಶನ್ ಈಸ್, ಮನೋಜ್ ಎಕ್ಸಾಕ್ಟ್ ಎಷ್ಟು ಮನಿ ಬೇಕು ನಮಗೆ? ಇದಕ್ಕೆ ಒಂದು ಫಿಕ್ಸ್ಡ್ ನಂಬರ್ ಹೇಳೋದು ಕರೆಕ್ಟ್ ಅಲ್ವೇ ಅಲ್ಲ. ಓಕೆ, ಯಾಕಂದರೆ ಕರೆಂಟ್ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಒಳಗಡೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮತ್ತು ಪ್ರಾಡಕ್ಟ್ ರಿಕ್ವೈರ್ಮೆಂಟ್ಸ್ ಚೇಂಜ್ ಆಗಬಹುದು, ಮುಂದೆನೂ ಕೂಡ ಚೇಂಜ್ ಆಗ್ತಾ ಇರಬಹುದು. ಸೊ ಕರೆಂಟ್ ಎಕ್ಸಾಕ್ಟ್ ಅಮೌಂಟ್ನ ನೀವು ಅಫಿಷಿಯಲ್ ಫಾರ್ ಎವರ್ ಇಂಡಿಯಾ ಅಕೌಂಟ್ ಅಥವಾ ಕರೆಂಟ್ ಕಂಪನಿ ಇನ್ಫಾರ್ಮೇಷನಿಂದ ನೀವು ಚೆಕ್ ಮಾಡ್ಬೋದು. ಎಕ್ಸಾಕ್ಟ್ಲಿ ನಮ್ಗೆ ಎಷ್ಟು ಬೇಕಾಗುತ್ತೆ ಅದರಿಂದ ನಾವು ಶುರು ಮಾಡ್ಬೋದು ಅಂತ ಕ್ಲಾರಿಟಿ ನಿಮ್ಗೆ ಸಿಗ್ಬಿಡುತ್ತೆ ಅದರೊಳಗಡೆ. ಬಟ್ ಕಾನ್ಸೆಪ್ಟನ್ನ ಅಂಡರ್ಸ್ಟ್ಯಾಂಡ್ ಮಾಡೋಣ ಇವತ್ತು. ಓಕೆ, ನಿಮಗೆ ಜನರಲಿ 3 ಥಿಂಗ್ಸ್ನ ಸಪ್ರೇಟಾಗಿ ನೋಡಬೇಕು. ಫಸ್ಟ್ ಥಿಂಗ್, ರಿಜಿಸ್ಟ್ರೇಷನ್. ಕರೆಂಟ್ ಕಂಪನಿ ಪ್ರೊಸೆಸ್ ಪ್ರಕಾರ ರಿಜಿಸ್ಟ್ರೇಷನ್ಗೆ ಏನು ರಿಕ್ವೈರ್ಮೆಂಟ್ಸ್ ಇದೆ ಅಂತ ಚೆಕ್ ಮಾಡಿ ಫಸ್ಟ್ ಏನಿದೆ. ಸೆಕೆಂಡ್, ಪ್ರಾಡಕ್ಟ್ಸ್. ನೀವು ಪರ್ಸ್ನಲಿ ಯೂಸ್ ಮಾಡೋಕ್ಕೆ ಅಥವಾ ಜೆನ್ಯೂನ್ ಕಸ್ಟಮರ್ಸ್ಗೆ ಸೆಲ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಬಟ್ ರಿಮೆಂಬರ್, ಪ್ರಾಡಕ್ಟ್ಸ್ ಪರ್ಚೇಸ್ ಈಸ್ ನಾಟ್ ದ ಸೇಮ್ ಆ್ಯಸ್ ದ ಪ್ರಾಫಿಟ್. ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದರೆ ಪ್ರಾಫಿಟ್ ಆಗಿಬಿಡೋದಿಲ್ಲ. ಓಕೆ, ಥರ್ಡ್, ಬಿಸ್ನೆಸ್ ಆ್ಯಕ್ಟಿವಿಟಿನ ತಿಳ್ಕೊಳ್ಳಿ. ನಿಮ್ಮ ರಿಯಲ್ ಇನ್ವೆಸ್ಟ್ಮೆಂಟ್ ಅಂದರೆ ಮನಿ ಮಾತ್ರ ಅಲ್ಲ, ಕಮ್ಯುನಿಕೇಷನ್, ಟೈಮ್ ಒಳಗಡೆ ಏನು ಬರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಡಕ್ಟ್ ನಾಲೆಡ್ಜ್, ಫಾಲೋಅಪ್, ಕಸ್ಟಮರ್ ಸರ್ವೀಸ್, ಇವೆಲ್ಲ ಬಿಸ್ನೆಸ್ಗೆ ಇಂಪಾರ್ಟೆಂಟ್ ಭಾಳ. ಸೊ ಕ್ವಶನ್ ಏನು ಅಂತ ಅಂದರೆ, ಹೌ ಮಚ್ ಮನಿ ಶುಡ್ ಐ ಪುಟ್ ಇನ್? ಅದಕ್ಕಿಂತ ಬೆಟ್ರ್ ಕ್ವಶನ್ ಏನು ಇಲ್ವೇ ಇಲ್ಲ ಅನ್ಕೋತೀನಿ. ನಾನು ರೆಸ್ಪಾನ್ಸಿಬಲ್ ಆಗಿ ಇಷ್ಟು ಇನ್ವೆಸ್ಟ್ ಮಾಡಬಹುದು ಆ್ಯಂಡ್ ಎಷ್ಟು ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ, ಅದನ್ನು ಏನಿದೆಯಲ್ಲ ಮೊದಲು ನೀವು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್, ಎಸ್, ಬಿಸ್ನೆಸ್ ಲರ್ನ್ ಮಾಡೋದು ಮತ್ತು 2cc ಕಂಪ್ಲೀಟ್ ಮಾಡೋದು ಸೇಮ್ ಥಿಂಗ್ ಅಲ್ವೇ ಅಲ್ಲ. ಆಗಲೇ ನಾನು ನಿಮ್ಗೆ ಹೇಳ್ತಿದ್ದೆ, ರೈಟ್? ನೀವು ಪ್ರಾಡಕ್ಟ್ಸ್ ಲರ್ನ್ ಮಾಡ್ಬೋದು, ಪ್ರಾಡಕ್ಟ್ಸ್ ನಾಲೆಜ್ನ ಬಿಲ್ಡ್ ಮಾಡ್ಬೋದು, ಪೀಪಲ್ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಬಹುದು, ಕಸ್ಟಮರ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು, ಫಾಲೋಅಪ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಬೋದು, ಆ್ಯಂಡ್ 2cc ಕ್ವಾಲಿಫಿಕೇಷನ್ ಕಡೆ ವರ್ಕ್ ಮಾಡ್ಬೋದು. ಬಟ್ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಏನು ಅಂದರೆ, 2cc ಕಂಪ್ಲೀಟ್ ಆಗದೆ ಅವ್ರು ಆಗ್ತಾ ಇದೆ, ಕರೆಂಟ್ ಕಂಪನಿ ಪ್ಲ್ಯಾನ್
ಸರ್ಟನ್ ಡಿಸ್ಕೌಂಟ್ಸ್ ಇರುತ್ತೆ, ಬೋನಸಸ್ ಇರುತ್ತೆ ಆ್ಯಂಡ್ ಕಮಿಷನ್ಸ್ ಅಥವಾ ಅದರ್ ಕ್ವಾಲಿಫಿಕೇಷನ್ಸ್ಗೆ ಎಲಿಜಿಬಿಲಿಟಿ ಡಿಫ್ರೆಂಟ್ ಆಗಿರ್ಬೋದು ಅಷ್ಟೇ. ಅದರೊಳಗಡೆ ಏನಿದೆ ನೀವು 2CC ಮಾಡ್ಕೊಂಡಿದ್ದೀರಾ ಅಂದರೆ. ನೆಕ್ಸ್ಟ್, ಸೊ 2CC ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ವ ಅಂತ ಹೇಳೋದು ರಾಂಗ್. ಸೇಮ್ ಟೈಮಲ್ಲಿ 2CC ಕಂಪ್ಲೀಟ್ ಮಾಡದೆ ಗ್ಯಾರಂಟಿಡ್ ಇನ್ಕಮ್ ಕೂಡ ಬರುತ್ತೆ ಅಂತ ಹೇಳೋದು ಕೂಡ ಕಂಪ್ಲೀಟ್ಲಿ ರಾಂಗ್. ಕರೆಂಟ್ ಕಾಂಪನ್ಸೇಷನ್ ಪ್ಲ್ಯಾನ್ ಏನು ಹೇಳುತ್ತೆ ಅಂತ ಆಲ್ವೇಸ್ ವೆರಿಫೈ ಮಾಡಿ ನೀವು ಕಂಪ್ಲಿಯನ್ಸಸ್ ಒಳಗಡೆ. 2CC ಇಲ್ಲದೆ ಅರ್ನ್ ಮಾಡ್ಬೋದಾ? ನಾವು ದ ಬಿಗ್ಗೆಸ್ಟ್ ಕ್ವಶನ್. 2CC ಕಂಪ್ಲೀಟ್ ಮಾಡದೆ ಅರ್ನ್ ಮಾಡಬಹುದಾ? ದಿಸ್ ಈಸ್ ಯುವರ್ ಬಿಗ್ಗೆಸ್ಟ್ ಕ್ವಶನ್, ರೈಟ್? ಇದಕ್ಕೆ ಸಿಂಪಲ್ ಆನ್ಸರ್ ಏನು ಅಂತ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಕರೆಂಟ್ ಕ್ವಾಲಿಫಿಕೇಷನ್ ಆ್ಯಂಡ್ ದ ಟೈಪ್ ಆಫ್ ಅರ್ನಿಂಗ್ ಯು ಆರ್ ಟೇಕಿಂಗ್ ಅಬೌಟ್. ಎಕ್ಸಾಂಪಲ್ ಏನಿದೆ, ಜೆನ್ಯೂನ್ ಪ್ರಾಡಕ್ಟ್ ಸೇಲ್ಸಿಂದ ಅಪ್ಲಿಕೇಬಲ್ ರಿಟೇಲ್ ಮಾರ್ಜಿನ್ ಸಿಗ್ಬೋದು, ಡಿಪೆಂಡಿಂಗ್ ಆನ್ ಯುವರ್ ಕರೆಂಟ್ ಸ್ಟೇಟಸ್ ಮತ್ತು ಕಂಪನಿ ರೂಲ್ಸ್ ಪ್ರಕಾರ. ಬಟ್ ಸರ್ಟನ್ ಬೋನಸಸ್, ಕಮಿಷನ್ಸ್ ಮತ್ತು ಇನ್ಸೆಂಟಿವ್ಸ್ಗೆ ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ 2CC ಏನಿದೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಹೇಳೋದೇನಿದೆ, ಜಾಯ್ನಿಂಗ್ ಇನ್ಕಮ್ ಅಲ್ಲವೇ ಅಲ್ಲ, ಪ್ರಾಡಕ್ಟ್ ಪರ್ಚೇಸ್ ಇನ್ಕಮ್ ಅಲ್ಲ, 2CC ಗ್ಯಾರಂಟೆಡ್ ಇನ್ಕಮ್ ಅಲ್ಲ. ಇನ್ಕಮ್ ಜನ್ರೇಟ್ ಆಗಬೇಕು ಅಂತ ಅಂದರೆ ಆ್ಯಕ್ಚುಯಲ್ ಬಿಸ್ನೆಸ್ ಆ್ಯಕ್ಟಿವಿಟಿ ಬೇಕಾಗುತ್ತೆ ನಿಮಗೆ. ಕಸ್ಟಮರ್ಸ್ ಬೇಕು, ಸೇಲ್ಸ್ ಬೇಕಾಗುತ್ತೆ, ಫಾಲೋಅಪ್ ಬೇಕಾಗುತ್ತೆ, ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕಾಗುತ್ತೆ ಆ್ಯಂಡ್ ಆಬ್ವಿಯಸ್ಲಿ ಕಂಪನಿ ರೂಲ್ಸ್ ಫಾಲೋ ಮಾಡಬೇಕಾಗುತ್ತೆ ನೀವು. ಸಿಂಪಲ್ ರಿಯಲ್ ಲೈಫ್ ಎಕ್ಸಾಂಪಲ್ ತೊಗೊಳ್ಳೋಣ ರೈಟ್ ನಾವೀಗ. ಅಸ್ಯೂಮ್ ದಟ್ ಇವತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀನಿ, ನನ್ನ ಹತ್ರ ಲಿಮಿಟೆಡ್ ಬಡ್ಜೆಟ್ ಇದೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಅನ್ನೆಸೆಸರಿ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋದಿಲ್ಲ. ನನಗೆ ಪರ್ಸ್ನಲಿ ಯೂಸ್ ಮಾಡಬೇಕಾಗಿರೋ ಅಥವಾ ಜೆನ್ಯೂನ್ ಕಸ್ಟಮರ್ಸ್ನ ಡಿಮ್ಯಾಂಡ್ ಇದೆ ಅಂತ ಅಂದರೆ ಓಕೆ, ಅಪ್ರೋಪ್ರಿಯೇಟ್ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡ್ತೀನಿ. ನೆಕ್ಸ್ಟ್, ನಾನೊಂದು 20 ಪೀಪಲ್ ಜೊತೆ ಜೆನ್ಯೂನ್ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತೀನಿ. 20 ಪೀಪಲಲ್ಲಿ ಒಂದು 10 ಜನ ಇಂಟ್ರೆಸ್ಟೆಡ್ ಇಲ್ಲ ಅಂತ ಹೇಳ್ತಾರೆ, ಒಂದು 5 ಜನ ಅದರಲ್ಲಿ ಇನ್ಫಾರ್ಮೇಷನ್ ಕೇಳ್ತಾರೆ, ಅದರಲ್ಲಿ ಒಂದು 3 ಜನ ಕಸ್ಟಮರ್ಸ್ ಏನಿದೆ ಆಗ್ತಾರೆ, ಅದೇ ಒಂದು 2 ಏನಿದೆ ಲೇಟರಾಗಿ ಡಿಸೈಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ನಾರ್ಮಲ್ ಕಂಪ್ಲೀಟ್ಲಿ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸೇ ಆಗಲಿ, ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲೇ ಆಗಲಿ. ನೆಕ್ಸ್ಟ್ ವೀಕ್ ಮತ್ತೆ 20 ಪೀಪಲ್ ಜೊತೆ ಏನಿದೆ ಮಾತಾಡ್ತೀನಿ, ಪ್ರೀವಿಯಸ್ ಪೀಪಲ್ಗೆ ಫಾಲೋಅಪ್ ಮಾಡ್ತೀನಿ, ಹಳೆ ಪೀಪಲ್ ಯಾರಿದ್ದಾರೆ ಅವರಿಗೆ. ಈಗ ನನಗೆ ಸ್ಲೋಲಿ ಬಿಸ್ನೆಸ್ ಪ್ರೊಸೆಸ್ ಅರ್ಥ ಆಗ್ತಾಯಿದೆ. ಕನ್ವರ್ಸೇಷನ್ ಮಾಡಬೇಕು, ಫಾಲೋಅಪ್ ಮಾಡಬೇಕು, ಕಸ್ಟಮರ್ ಮಾಡ್ಕೊಬೇಕು, ಸೇಲ್ಸ್ ತೆಗಿಬೇಕು, ಎಕ್ಸ್ಪೀರಿಯನ್ಸ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಸ್ಕಿಲ್ಸ್ ಕೂಡ ಅದರಿಂದ ಕಲ್ತ್ಕೊತೀವಿ. ಇದು ಹೆಲ್ತಿ ಪ್ರೊಸೆಸ್ ಆಗಿರುತ್ತೆ ಈ ಒಂದು ಇಂಡಸ್ಟ್ರಿ ಒಳಗಡೆ, ಇಫ್ ನೀವು ಕೆಲಸ ಬರ್ತಿದ್ದೀರಾ ಅವ್ರು ಕೆಲಸ ಮಾಡ್ತಿದ್ದೀರಾ ಅಂತ ಅಂದರೆ. ಬಟ್ ಮನಿ, ಪ್ರಾಡಕ್ಟ್ಸ್, ಹೋಪ್, ಇನ್ಕಮ್ ಇದು ಬಿಸ್ನೆಸ್ ಮಾಡೆಲ್ ಅಲ್ವೇ ಅಲ್ಲ. ಆ್ಯಂಡ್ ಎಕ್ಸಾಂಪಲ್ಗೇನಿದೆ, ಪ್ರಾಡಕ್ಟ್ ಸೇಲ್ ಮಾಡಿದ್ದಾಗ ಸೇಲಿಂಗ್ ಪ್ರೈಸ್, ಎಲಿಜಿಬಲ್ ಕಾಸ್ಟ್, ಗ್ರಾಸ್ ಮಾರ್ಜಿನ್, ಅದರಲ್ಲಿ ಡೆಲಿವರಿ ಟ್ಯಾಕ್ಸಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ, ಡಿಸ್ಕೌಂಟ್ಸ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ, ರಿಟರ್ನ್ಸ್ ಎಲ್ಲ ಬರುತ್ತೆ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಕನ್ಸಿಡರ್ ಕೂಡ ನೀವು ಮಾಡಬೇಕಾಗುತ್ತೆ. ಸೊ ಯಾರಾದರೂ ನಿಮಗೆ 10,000 ರೂಪೀಸ್ ಇನ್ವೆಸ್ಟ್ ಮಾಡಿ 20,000 ರೂಪೀಸ್ ಗ್ಯಾರಂಟೆಡ್ ಇನ್ಕಮ್ ಬರುತ್ತೆ ಅಂತ ಅಂದರೆ ಅಟ್ ಸಿಂಪ್ಲಿ ಅವ್ರನ್ನೊಂದು ಮಾತು ಕೇಳಿ, ಕ್ಯಾಲ್ಕುಲೇಷನ್ ಎಲ್ಲಿದೆ ಅಂತ ಅವ್ರು ನಿಮ್ಗೆ ಕ್ಲಾರಿಟಿ ಕೊಡ್ತಾರೆ. ನಂಬರ್ ಇಲ್ಲ ಅಂದರೆ ಅದು ಜಸ್ಟ್ ಎ ಪ್ರಾಮಿಸ್ ಐ ಕುಡ್ ಸೇ. ದೆನ್ 2CC ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನೀವು? ಯಾಕಂದರೆ 2CC ನಿಮಗೊಂದು ಮೆಷರಬಲ್ ಟಾರ್ಗೆಟ್ ಕೊಡುತ್ತೆ. ನಾನು ಬಿಸ್ನೆಸ್ ಬಿಲ್ಡ್ ಮಾಡ್ತೀನಿ ಅಂತ ಹೇಳೋದು ಈಸಿ, ಬಟ್ ನಾನು ಈ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋದು ಕೂಡ ಡಿಫ್ರೆನ್ಸ್ ಇರುತ್ತೆ. ಅಂತ ಆ್ಯಕ್ಷನ್ ತಗೊಳ್ಳೋದು ಭಾಳ ಡಿಫ್ರೆಂಟ್ ಏನಿದೆ. 2CC ವರ್ಕ್ ಮಾಡೋವಾಗ ನಿಮ್ಮ ಪ್ರಾಡಕ್ಟ್ ನಾಲೆಜ್ ಇಂಪ್ರೂವ್ ಆಗುತ್ತೆ. 2CC ಮಾಡಿದಾದಮೇಲೆ ನಿಮ್ಮ ಪ್ರಾಡಕ್ಟ್ ನಾಲೆಜ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ನೀವು ಆಲ್ರೆಡಿ ಪ್ರಾಡಕ್ಟ್ಸ್ನ ಕನ್ಸ್ಯೂಮ್ ಮಾಡ್ತಿರ್ತೀರ ಆ ಮೂಮೆಂಟ್ ಒಳಗಡೆ. ಫಾಲೋಅಪ್ ಇಂಪ್ರೂವ್ ಆಗುತ್ತೆ, ಕಸ್ಟಮರ್ ಹ್ಯಾಂಡ್ಲಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಮೋಸ್ಟ್ಲಿ ಇಂಪಾರ್ಟೆಂಟ್ ಥಿಂಗ್ ಎಕ್ಸಿಕ್ಯೂಷನ್ ಆ್ಯಂಡ್ ಹ್ಯಾಬಿಟ್ಸ್ ಬಿಲ್ಡ್ ಆಗುತ್ತೆ ನಿಮಗೇನಿದೆ. ಬಟ್ ಅಗೇನ್ 2CC ಈಸ್ ಅ ಮೈಲ್ ಸ್ಟೋನ್, ನಾಟ್ ಎ ಮ್ಯಾಜಿಕ್ ಬಟನ್. ನೆಕ್ಸ್ಟ್, ನನ್ನ ಒಪಿನಿಯನಲ್ಲಿ ಬಿಗಿನರ್ ಒಂದು ಸಿಂಪಲ್ ರೂಲ್ ಫಾಲೋ ಮಾಡಬೇಕಾಗುತ್ತಿಲ್ಲ. ನೀವು ಬಿಗಿನರ್ಸ್ ಯಾರೆಲ್ಲ ಇದ್ದೀರಾ ನೀವೆಲ್ಲರೂ ಕೂಡ, ಯು ಶುಡ್ ನೆವರ್ ಇನ್ವೆಸ್ಟ್ ಮನಿ ದಟ್ ಯು ಕ್ಯಾನ್ ನಾಟ್ ಅಫೋರ್ಡ್ ಟು ಲೂಸ್. ರೆಂಟ್ ಮನಿ ಯೂಸ್ ಮಾಡ್ಬೋದು, ಎಮರ್ಜೆನ್ಸಿ ಮನಿನ ಯೂಸ್ ಮಾಡಬೇಡ. ಲೋನ್ ತೊಗೊಂಡು ಜಸ್ಟ್ ಕ್ವಾಲಿಫಿಕೇಷನ್ ಚೇಸ್ ಮಾಡ್ತೀನಿ ನಾನು, ಫಸ್ಟ್ ಲರ್ನ್ ಮಾಡ್ತೀನಿ ನಾನು. ದೆನ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಡಿಮ್ಯಾಂಡ್ನ ನೀವು ಅರ್ಥ ಮಾಡ್ಕೊಳ್ಳಿ, ಕಸ್ಟಮರ್ ಡಿಮ್ಯಾಂಡ್ಸ್ ಏನಿದೆ ಅಂತ. ದೆನ್ ರೆಸ್ಪಾನ್ಸಿಬಿಲಿಟಿನ ಅರ್ಥ ಮಾಡ್ಕೊಳ್ಳಿ ನಿಮ್ದೇನಿದೆ ಅಂತ. ಬಿಸ್ನೆಸ್ಸಿಂದ ಲೆಜಿಟಿಮೇಟ್ ಪ್ರಾಫಿಟ್ನ ಬರೋಕ್ಕೆ
ಸ್ಟಾರ್ಟ್ ಆದಮೇಲೆ ಏನಿದೆ ನೀವು ಅದರಲ್ಲಿ ಒಂದು ಪೋರ್ಷನ್ನ ಬಿಸ್ನೆಸ್ಗೆ ರೀಇನ್ವೆಸ್ಟ್ ಮಾಡ್ಬೋದು, ಬಟ್ ಬರೋದಕ್ಕಿಂತ ಮುಂಚೆನೇ ನೀವು ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಸ್ಟಾರ್ಟ್ ಸ್ಮಾಲ್, ಲರ್ನ್ ಫಾಸ್ಟ್, ಸ್ಕೇಲ್ ದ ರೆಸ್ಪಾನ್ಸಿಬಿಲಿಟಿ ಸ್ಕೇಲ್ ರೆಸ್ಪಾನ್ಸಿಬಲಿ. ಬಟ್ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಬಿಸ್ನೆಸ್ ಆಟೋಮೆಟಿಕಲಿ ಬಿಗ್ ಆಗೋದಿಲ್ಲ. ಬಿಗ್ ಎಕ್ಸಿಕ್ಯೂಷನ್ ಇದ್ದರೆ ಬಿಸ್ನೆಸ್ ಗ್ರೋ ಆಗಿಬಿಡುತ್ತೆ ಆಟೋಮೆಟಿಕಲಿ. ನಿಮ್ಮದೇನಿದೆ FLP ಸ್ಟಾರ್ಟ್ ಮಾಡೋದು ಈಕ್ವಲ್ ಆಗೋದಿಲ್ಲ 2CC ಕಂಪ್ಲೀಟ್ ಮಾಡೋದಕ್ಕೆ. ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ ಗ್ಯಾರಂಟಿಡ್ ಇನ್ಕಮ್ ಬಂದುಬಿಡೋದಿಲ್ಲ. 2CC ಮಾಡ್ಕೊಳ್ಳೋದ್ರಿಂದ ಗ್ಯಾರಂಟಿಡ್ ಇನ್ಕಮ್ ಬಂದುಬಿಡೋದಿಲ್ಲ ನಿಮಗೆ. ಜಾಯ್ನಿಂಗ್ ಆಗೋದ್ರಿಂದ ಬಿಸ್ನೆಸ್ ಸಕ್ಸಸ್ ಆಗಿಬಿಡೋದಿಲ್ಲ. ನೀವು ಬಿಸ್ನೆಸ್ ಸಕ್ಸಸ್ಗೆ ಕಸ್ಟಮರ್ಸ್ ಬೇಕು, ಸ್ಕಿಲ್ಸ್ ಬೇಕು, ಸೇಲ್ಸ್ ಬೇಕು, ಫಾಲೋ ಅಪ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು ಆ್ಯಂಡ್ ರೆಸ್ಪಾನ್ಸಿಬಲ್ ಫೈನಾನ್ಷಿಯಲ್ ಡಿಸಿಷನ್ಸ್ ಬೇಕಾಗುತ್ತೆ. ನೀವು FLP ಸೀರಿಯಸ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ, ಎಷ್ಟು ಮನಿ ಇನ್ವೆಸ್ಟ್ ಮಾಡಿದರೆ ಫಾಸ್ಟಾಗಿ ಮನಿ ಬರುತ್ತೆ ಅಂತ ನೀವು ಫಸ್ಟ್ ಕ್ವಶನ್ ಕೇಳಬೇಡ. ಇನ್ಸ್ಟೆಡ್ ನೀವು ಆ ಮುಂದಿರೋ ಪರ್ಸನ್ನ ಕೇಳಬೇಕಾಗಿರೋದೇನು ಅಂತ ಅಂದರೆ, ನಾನು ಎಷ್ಟು ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಲಾಂಗ್ ಟರ್ಮ್ ಬಿಸ್ನೆಸ್ ಹೈಪ್ ಇಂದ ಬಿಲ್ಡ್ ಆಗೋದಿಲ್ಲ. ಇಟ್ ಈಸ್ ಬಿಲ್ಡ್ ಥ್ರೂ ಕಸ್ಟಮರ್ ಸ್ಕಿಲ್ಸ್, ನಂಬರ್ಸ್, ಕನ್ಸಿಸ್ಟೆನ್ಸಿ ಆ್ಯಂಡ್ ರಿಮೆಂಬರ್. 2CC is just a milestone, not a magic button. Start responsibly, learn properly, work consistently and build step by step. ನಾನು ಮನೋಜ್ ಗೌಡ and keep learning, keep executing, keep building. ನೆಕ್ಸ್ಟ್ ವಿಡಿಯೋ ಅಲ್ಲಿ Day 1 or Day 2 ಅದರ ಒಂದು ಪ್ರಾಕ್ಟೀಸ್ ಸೆಷನ್ನ ನೀವು ತಿಳ್ಕೊಬೇಕಂತಿದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.